ನಮಸ್ಕಾರ. ನಾನು ಇಂದು ನಿಮಗೆ ಈವರೆಗೆ ಬಿಡಿಸಲಾಗದ ಲಿಪಿಗಳಲ್ಲಿ ಅತ್ಯಂತ ಸ್ವಾರಸ್ಯಕರವಾದಂತಹ ಒಂದು ಲಿಪಿಯ ಪರಿಚಯವನ್ನ ಮಾಡಿಕೊಡ್ತೇನೆ. ಜಗತ್ತಿನಲ್ಲಿ ಈವರೆಗೆ ಬಿಡಿಸಲಾಗದೆ ಉಳಿದುಕೊಂಡಿರತಕ್ಕಂಥ 3 ಮುಖ್ಯ ಲಿಪಿಗಳಲ್ಲಿ ರೋಂಗೋ ಅನ್ನೋದು ಕೂಡ ಒಂದು. ಈ ಲಿಪಿ ಹೇಗೆ ಪತ್ತೆಯಾಯಿತು ಮತ್ತು ಅದನ್ನು ಏಕೆ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಂದು ನಮ್ಮ ಮುಂದೆ ಇರತಕ್ಕಂಥ ವಿಷಯ. ಅಜ್ಞಾತವಾದ ಗೂಢ ಲಿಪಿಗಳು ಎಲ್ಲವೂ ಪ್ರಾಚೀನ ಕಾಲಕ್ಕೆ ಸೇರಿದ್ದು ಮಾನವನ ಬರವಣಿಗೆಯ ಉಗಮ ಮತ್ತೆ ಇತಿಹಾಸದೊಂದಿಗೆ ಬೆರ್ತಿವೆ ಅಂತ ನಾವು ಹೇಳ್ಬಹುದು. ಇದು ಒಂದು ಸಾಮಾನ್ಯ ನಂಬಿಕೆ ಕೂಡ ಹೌದು. ಇದು ಬಹುತೇಕ ನಿಜನೂ ಕೂಡ ಹೌದು. ಈಜಿಪ್ತಿನ ಪವಿತ್ರ ಲಿಪಿಯಾಗಿರಲಿ, ಸುಮೇರಿಯಾದ ಮನುಚ ಲಿಪಿಯಾಗಿರಲಿ, ಗ್ರೀಸ್ನ ಕ್ರಟೆಯ ಲೀನಿಯರ್ ಎ ಮತ್ತು ಬಿ ಲಿಪಿಗಳು, ಮೆಕ್ಸಿಕೋದ ಮಾಯಾ ಲಿಪಿ, ಇನ್ನು ಬಿಡಿಸಲಾಗದೆ ಉಳಿದಿರತಕ್ಕಂಥ ಸಿಂಧೂ ಲಿಪಿ ಈ ಸಾಮಾನ್ಯ ತಿಳುವಳಿಕೆಗಳಿಗೆ ಭದ್ರವಾದಂತಹ ನೆಲೆಗಟ್ಟನ್ನು ಸಹ ಒದಗಿಸ್ತವೆ. ಆದರೆ ಪ್ರತಿಯೊಂದು ನಿಯಮಕ್ಕೂ ಒಂದು ಅಪವಾದ ಇರುತ್ತೆ. ಗೂಢಲಿಪಿಗಳ ಇತಿಹಾಸದಲ್ಲಿ ರೋಂಗೋ ಅಂತಹದ್ದು ಒಂದು ಲಿಪಿ. ಈ ಲಿಪಿಯ ವಿಶೇಷತೆ ಏನು, ಇದನ್ನ ಈವರೆಗೆ ಏಕೆ ಬಿಡಿಸೋದಕ್ಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳಿಗೆ ನಡೆದಂತಹ ಹುಡುಕಾಟ ನಮ್ಮ ಮುಂದೆ ಈಗ ತೆರೆದುಕೊಳ್ತಾ ಇದೆ. ದಕ್ಷಿಣ ಅಮೆರಿಕ ಖಂಡದ ಚಿಲಿ ದೇಶದ ಪಶ್ಚಿಮಕ್ಕೆ ದಕ್ಷಿಣ ಶಾಂತ ಸಾಗರದಲ್ಲಿ ಹವಾಯಿ, ಅಪಟಿಯೋರ, ರಪನುಯಿ ಮತ್ತೆ ಸಮೋ ಅಂತಕ್ಕಂಥ 4 ದ್ವೀಪಗಳ ನಡುವಿನ ತ್ರಿಕೋನಾಕಾರದ ಪ್ರದೇಶಕ್ಕೆ ಪಾಲಿನೇಷಿಯಾ ಅಂತ ಕರೀತಾರೆ. ಈ ಪ್ರದೇಶದ ಎಡಗಡೆಗೆ ನ್ಯೂಜಿಲೆಂಡ್ ದೇಶ ಇದೆ. ಪಾಲಿನೇಷಿಯಾ ಪ್ರದೇಶದಲ್ಲಿ ಜನವಸತಿ ಇರುವ ಮತ್ತು ಇಲ್ಲದೆ ಇರತಕ್ಕಂಥ ಸಾವಿರಾರು ಸಣ್ಣ ದ್ವೀಪಗಳು ಹಾಗೂ ನಡುಗಟ್ಟೆಗಳು ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ. ತ್ರಿಕೋನ ಪ್ರದೇಶದ ಆಗ್ನೇಯ ದಿಕ್ಕಿನಲ್ಲಿ 164 ಚದರ ಕಿಲೋಮೀಟರ್ ವಿಸ್ತೀರ್ಣದ ರಪನುಯಿ ಹೆಸರಿನ ದ್ವೀಪ ಇದೆ. ಇದು ಜಗತ್ತಿನ ಕೈ ಬೆರಳೆಣಿಕೆಯ ಅತ್ಯಂತ ದುರ್ಗಮವಾದ ಹಾಗೆ ಅತ್ಯಂತ ವಿರಳವಾದ ಜನವಸತಿ ಪ್ರದೇಶಗಳಲ್ಲಿ ಒಂದು. 100ಕ್ಕಿಂತ ಅಲ್ಪ ಜನಸಂಖ್ಯೆ ಇರತಕ್ಕಂಥ ಪಿಟ್ಕೊರಿನ್ ದ್ವೀಪಗಳು ರಪನುಯಿಯಿಂದ ಪಶ್ಚಿಮಕ್ಕೆ 2075 ಕಿಲೋಮೀಟರ್, ಹಾಗೇನೆ ಚಿಲಿಯ ಪಶ್ಚಿಮ ಕರಾವಳಿಯಿಂದ 3570 ಕಿಲೋಮೀಟರ್ ದೂರದಲ್ಲಿ ಇವೆ. ಇದನ್ನ ಗಮನಿಸಿದ್ರೆ ರಪನುಯಿ ಎಂತಹ ದುರ್ಗಮವಾದ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಮಗೆ ಮನದಟ್ಟಾಗುತ್ತೆ. ರಪನುಯಿ ನಕಾಶೆನಲ್ಲಿ ವಿಶಾಲ ಶಾಂತ ಸಾಗರದ ನಡುವೆ ಗುರುತು ಹಿಡಿದಕ್ಕೂ ಆಗದೆ ಇರತಕ್ಕಂಥ, ಬಹಳ ಪ್ರಯಾಸ ಪಟ್ಟು ಗುರುತು ಹಿಡಿಬೇಕಾಗಿರ್ತಕ್ಕಂಥ ಸಣ್ಣ ಚುಕ್ಕಿಯ ಗಾತ್ರದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಮಲಯನ್ ಮತ್ತು ಪಾಲಿನೇಷಿಯನ್ನರು ಸಾಮಾನ್ಯ ಶಕಪೂರ್ವ 5000 ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದ್ರು ಅಂತ ಅಭಿಪ್ರಾಯ ಪಡಲಾಗಿದೆ. ತ್ರಿಕೋನದ ಆಚೆಗಿನ ದ್ವೀಪಗಳಲ್ಲಿಯೂ ಕೂಡ ಪಾಲಿನೇಷಿಯಾದ ಸಂಸ್ಕೃತಿ, ಭಾಷೆ ಇರತಕ್ಕಂಥ ಸಮುದಾಯಗಳಿದ್ದಾವೆ. ಪಾಲಿನೇಷಿಯನ್ ಪ್ರದೇಶದಲ್ಲಿ ಮಲನೋಪಾಲಿನೇಷಿಯನ್ ಭಾಷೆಗಳು ಅಸ್ತಿತ್ವದಲ್ಲಿವೆ. 18ನೇ ಶತಮಾನದವರೆಗೆ ಪಾಲಿನೇಷಿಯಾದ ದ್ವೀಪಗಳಿಗೆ ಹೊರಗಿನವರು ಯಾರೂ ಹೋಗಿರಲಿಲ್ಲ. ಡೇವಿಸ್ ಹೆಸರಿನ ನಡುಗಡ್ಡೆಯ ಹುಡುಕಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಲಿನೇಷಿಯಾ ಪ್ರದೇಶದಲ್ಲಿ ಕಾಲೂರಿದಾತ ಡಚ್ ಪರ್ಯಟನಕಾರ ಆಗಿದ್ದಂತ ಜಾಕೋಬ್ ರೊಗೆವಿಸ್. ಈತ ಈ ದ್ವೀಪಕ್ಕೆ ಸಾಮಾನ್ಯ ಶಕ 1772ರ ಈಸ್ಟರ್ ಭಾನುವಾರ ದಿನ ಬರ್ತಾನೆ. ಆದ್ರಿಂದ ಇದನ್ನ ಆತ ಈಸ್ಟರ್ ಐಲ್ಯಾಂಡ್ಸ್ ಅಂತ ಕರೀತಾನೆ. ರಪನುಯಿಯನ್ನ 1888ರಲ್ಲಿ ಚಿಲಿ ದೇಶದೊಳಗೆ ಸೇರಿಸಿಕೊಳ್ಳಲಾಗುತ್ತೆ. ಇದರ ಅಧಿಕೃತ ಹೆಸರು ಸ್ಪ್ಯಾನಿಷ್ ಭಾಷೆಯಲ್ಲಿ ಐಲಾ ಡೆ ಪಾಸ್ಕುವಾ. ರಪನುಯಿ, ಈಸ್ಟರ್ ಐಲ್ಯಾಂಡ್ಸ್ ಮತ್ತು ಐಲಾ ಡೆ ಪಾಸ್ಕೋ ಅಂತಕ್ಕಂಥ ಈ 3 ಹೆಸರುಗಳು ಕೂಡ ಈ ದ್ವೀಪಕ್ಕೆ ಹೊರಗಿನವರು ಕೊಟ್ಟಂತವೇ ಆಗಿದ್ದಾವೆ. ಇದಕ್ಕೂ ಮೊದಲು ಸ್ಥಳೀಯರು ಈ ದ್ವೀಪವನ್ನ ಟೇಪಿಟೋ ಓಟೆ ಹೆನುಯಾ ಅಥವಾ ಮಟಕಿ ಟಿ ರಂಗಿ ಅಂತ ಕರೀತಾ ಇದ್ರು ಅಂತ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ರಪನುಯಿ ದ್ವೀಪ ಹಲವಾರು ಸೋಜಿಗಳ ಗಣಿ. ಇಲ್ಲಿ ವಿಸ್ಮಯಕಾರಿಯಾಗಿರ್ತಕ್ಕಂಥ ಆಕಾರ ಮತ್ತು ಗಾತ್ರದ ಸ್ಥಳೀಯರು ಮೂವೈ ಅಂತ ಕರೀತಕ್ಕಂಥ ಬೃಹತ್ ಗಾತ್ರದ 887 ವಿಗ್ರಹಗಳು ದ್ವೀಪದ ಎಲ್ಲ ಕಡೆ ಸ್ಥಾಪಿಸಲ್ಪಟ್ಟಿದ್ದಾವೆ. ಆದ್ರಿಂದ ವಿಶ್ವಸಂಸ್ಥೆ ಇದನ್ನ ಜಗತ್ತಿನ ಪಾರಂಪರಿಕ ತಾಣಗಳಲ್ಲಿ ಒಂದು ಅಂತ ಈಗ ಘೋಷಣೆ ಮಾಡಿದೆ. ಮೂವೈ ವಿಗ್ರಹಗಳಿಂದಾಗಿ ದ್ವೀಪ ಕುರಿತಾಗಿ 106 ಅದ್ಭುತವಾದಂತಹ ರಮ್ಯವಾದಂತಹ ಕಟ್ಟುಕತೆಗಳು ಉಂಟುಕೊಂಡಿದ್ದೇವೆ. ಇದನ್ನ ಅನ್ಯ ಜೀವಿಗಳಿಂದಲೇ ಮುಳುಗಡೆಯಾದ ಬೃಹತ್ ನಾಗರಿಕತೆಯ ತಾಣ, ದೈವಿ ಪ್ರಭಾವ, ತಂತ್ರ, ಶಕ್ತಿಗಳ ಕೇಂದ್ರ ಅಂತ ಬಗೆಯಾಗಿ ಜನ ಊಹೆಗಳನ್ನ ಮಾಡಿದ್ದಾರೆ. ಹಾಗೆಯೇ ಕಟ್ಟುಕತೆಗಳು ಕೂಡ ಎನ್ನಲಾಗಿದೆ. ನಿಗೂಢ ವಾತಾವರಣದ ದ್ವೀಪದಲ್ಲಿ ಸಾಮಾನ್ಯ ಶಕೆ 400 ಸುಮಾರಿಗೆ ಮೊದಲ ಬಾರಿಗೆ ಪಾಲಿನೇಷಿಯಾ ಮೂಲದ ಜನ ಬಂದು ನೆಲೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೆಲ ವಿದ್ವಾಂಸರು ಈ ಕಾಲದಲ್ಲಿ ಹವಾಯಿ ದ್ವೀಪಕ್ಕೆ ಜನ ಬಂದು ಅವರೇ ನಂತರ ಕಾಲದಲ್ಲಿ ಅಂದ್ರೆ ಸಾಮಾನ್ಯ ಶಕೆ 10ನೇ ಶತಮಾನದಲ್ಲಿ ರಪನುಯಿಗೆ ಸಾಗಿ ಬಂದ್ರು ಅಂತ ವಾದ ಮಾಡಿದ್ದಾರೆ. ರಪನುಯಿಯಿಂದ 3200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ
ಮಾರ್ಕೆಸಸ್ ಅಥವಾ 2600 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ಯಾಂಬಿಯರ್ ದ್ವೀಪಗಳಿಂದ ಇವರು ಸಣ್ಣ ದೋಣಿಗಳಲ್ಲಿ ಬಂದಿರತಕ್ಕಂಥ ಸಾಧ್ಯತೆಗಳು ಕೂಡ ಇವೆ. ಸಾವಿರಾರು ವರ್ಷಗಳ ಹಿಂದೆ ಇಂತಹ ಪ್ರಯಾಣ ಸಾಧ್ಯ ಇತ್ತೆ ಅಂತ ನಮಗೆ ಅಪನಂಬಿಕೆ ಸಹಜವಾಗಿ ಮೂಡುತ್ತೆ. ಇದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ 1999ರಲ್ಲಿ ಯತ್ನ ಮಾಡಲಾಯಿತು. ಇದಕ್ಕಾಗಿ ಸಾಮಾನ್ಯ ಸಂಖ್ಯೆ 4ನೇ ಶತಮಾನದಲ್ಲಿ ಇರತಕ್ಕಂಥ ದೋಣಿಗಳೆಲ್ಲ ಕಟ್ಟಿ ಅದೇ ಕಾಲದ ತಂತ್ರ ಮತ್ತು ಉಪಕರಣಗಳನ್ನ ಬಳಸಿಕೊಂಡು ಮಾನ್ಗರೆಪದಿಂದ ರಪನೋಯಿಗೆ 19 ದಿನಗಳಲ್ಲಿ ತಲುಪಲಾಯಿತು. ರಪನೋಯಿ ಮತ್ತು ಮಾನ್ ನಗರದ ದ್ವೀಪದ ಭಾಷೆಗಳು 80% ಹೋಲಿಕೆಯಲ್ಲಿರೋದ್ರಿಂದ ಇವೆರಡರ ಜನಮೂಲ ಒಂದೇ ಅಂತ ವಿದ್ವಾಂಸರು ನಂಬ್ತಾರೆ. ಸದ್ಯಕ್ಕೆ ಈ ಜನಾಂಗಗಳ ಸಂಸ್ಕೃತಿ, ನಂಬಿಕೆ, ಧರ್ಮ, ಇವರ ಮೇಲೆ ನಡೆದಂತ ಯುರೋಪಿಯನ್ನರ ವಸಾಹತುಕಾರರ ದಾಳಿ, ಜನಾಂಗದ ಕೊನೆ ಎಲ್ಲವನ್ನ ಬದಿಗಿರಿಸಿ ಈವರೆಗೆ ಬಿಡಿಸಲಾಗದೆ ಇರತಕ್ಕಂಥ ಅವರ ಬರವಣಿಗೆಯನ್ನ ಮಾತ್ರ ಕುರಿತಾಗಿ ತಿಳ್ಕೊಳ್ಳೋಣ ಮತ್ತು ಕೈಗೆತ್ತಿಕೊಳ್ಳೋಣ. ಮೌ ಐ ಮತ್ತು ತಂಗಟಮನು ಅಂತಕ್ಕಂಥ 2 ಬಣಗಳು ಈ ದ್ವೀಪದಲ್ಲಿದ್ದವು. ಈ ಬಣಗಳ ನಡುವೆ ನಡೆದಂತಹ ತೀವ್ರ ಕದನಗಳಿಂದ ಚೇತರಿಸಿಕೊಳ್ತಕ್ಕಂಥ ಯತ್ನದಲ್ಲಿ ರಪನೋಯಿ ಮೂಲವಾಸಿಗಳು ನಡೆಸ್ತಾ ಇರಬೇಕಾದ್ರೆ ಯುರೋಪಿಯನ್ನರು ಈ ದ್ವೀಪಗಳಿಗೆ ಭೇಟಿ ನೀಡಿದರು. ಮುಂದಿನ 4 ವರ್ಷಗಳಲ್ಲಿ ಅಂದ್ರೆ ಸಾಮಾನ್ಯ ಶಕೆ 1864ರಲ್ಲಿ ರಪನೋಯಿನಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸ್ಥಾಪನೆ ಆಯಿತು. ಇಲ್ಲಿನ ಮೂಲ ನಿವಾಸಿಗಳನ್ನ ಕ್ರೈಸ್ತ ಧರ್ಮಕ್ಕೆ ಸೇರಿಸ್ತಕ್ಕಂಥ ಗುರಿಯೊಂದಿಗೆ 9 ತಿಂಗಳ ಗುರಿಯೊಂದಿಗೆ ಯೋಜನೆಯೊಂದನ್ನು ರೂಪಿಸಿಕೊಂಡು ಯುಜಿನ್ ಏಗ್ರೋ ಅಂತಕ್ಕಂಥ ಪಾದ್ರಿ ರಪನೋಯಿ ದ್ವೀಪದಲ್ಲಿ ಬಂದು ನೆಲೆಸಿದ. ಇಲ್ಲಿರ್ಬೇಕಾದ್ರೆ ಆತ ಮೂಲ ನಿವಾಸಿಗಳ ಮನೆಯಲ್ಲಿ ಹಲವಾರು ವಸ್ತುಗಳ ಮೇಲೆ ಕ್ರಮಬದ್ಧವಾಗಿ ಮನುಷ್ಯರ ಚಿತ್ರಗಳನ್ನ ಬರೆದಿದ್ದಂತಹ ಸಾಮಾನುಗಳನ್ನ, ಕಟ್ಟಿಗೆ ದಂಡಗಳನ್ನ ನೋಡ್ದ. ಸ್ಥಳೀಯರು ತಮ್ಮ ಈ ಚಿತ್ರಲಿಪಿಯನ್ನ ಕೊಹೌ ಮೊಟು ಮೊರೋ ರೋಂಗೋ ರೋಂಗೋ ಅಂತ ಗುರುತಿಸಿ ಸಂಕ್ಷಿಪ್ತವಾಗಿ ರೋಂಗೋ ರೋಂಗೋ ಅಂತ ಕರಿತಾ ಇದ್ರು. ಯುಜಿನ್ ಏಗ್ರೋ ಈ ಲಿಪಿ ಕುರಿತಾಗಿ ತನ್ನ ಮೇಲಿನ ಧರ್ಮಾಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿದ. ಲಿಪಿ ಕುರಿತಾಗಿ ಹೆಚ್ಚಿನ ಸಂಶೋಧನೆಯನ್ನ ಈತ ಕೈಗೊಳ್ಳತಕ್ಕಂಥ ಮುಂಚೆನೆ 1864ರಲ್ಲಿ ಯುಜಿನ್ ಕ್ಷಯರೋಗಕ್ಕೆ ತುತ್ತಾಗಿ ಕೊನೆಯ ಉಸಿರನ್ನ ಎಳೆದ. ಈ ವೇಳೆಗೆ ರಪನೋಯಿಯ ಹಲವಾರು ಮೂಲ ನಿವಾಸಿಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಬೇರೆ ಬೇರೆ ವ್ಯಾಪಾರಿಗಳು ರಪನೋಯಿ ದ್ವೀಪದಲ್ಲಿ ಇದ್ದಂತಹ ಜನರನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ರು. ರಪನೋಯಿ ಸಮೀಪದ ತಹಿದಿ ದ್ವೀಪದಲ್ಲಿದ್ದಂತಹ ಬಿಷಪ್ ಫಾದರ್ ಎಟಿಎನ್ಎ ಜೌಸನ್ ಮೂಲ ನಿವಾಸಿಗಳ ನೆರವಿಗೆ ಬಂದು ಈ ಮಾನವ ಕಳ್ಳ ಸಾಗಾಣಿಕೆಗೆ, ಮಾನವ ಮಾರಾಟಕ್ಕೆ ತಡೆ ಹಾಕಿದ. ಇದಕ್ಕೆ ಕೃತಜ್ಞತೆಯಾಗಿ ಈ ಮೂಲ ನಿವಾಸಿಗಳು ಆತನಿಗೆ ಕೂದಲಿನಿಂದ ಹಗ್ಗವನ್ನ ತಯಾರಿಸಿ ಅದನ್ನ ಕಟ್ಟಿಗೆ ಒಂದಕ್ಕೆ ಸುತ್ತಿ ಕಾಣಿಕೆಯಾಗಿ ಕೊಟ್ಟರು. ಇದನ್ನ ಬಿಚ್ಚಿ ನೋಡಿದಂತ ಬಿಷಪ್ ಮರದ ತುಂಡಿನ ಮೇಲೆ ಚಿತ್ರಲಿಪಿಯ ಬರವಣಿಗೆಗಳನ್ನ ಗಮನಿಸ್ತಾ ಅವನ್ನ ನೋಡಿ ರೋಮಾಂಚನಗೊಂಡ. ತಕ್ಷಣವೇ ಈತ ರಪನೋಯಿಯಲ್ಲಿದ್ದಂತಹ ಫಾದರ್ ಹಿಪೋಟೈಟ್ ರೌಸಲ್ಗೆ ಪತ್ರ ಬರೆದು ಈ ಬಗ್ಗೆ ತಿಳಿಸಿ ಈ ಬರವಣಿಗೆಯನ್ನ ಸಂಗ್ರಹ ಮಾಡಬೇಕಂತ ಒತ್ತಾಯ ಮಾಡಿದ. ಈ ವೇಳೆಗಾಗಲೇ ಮೂಲ ನಿವಾಸಿಗಳು ಕ್ರೈಸ್ತ ಧರ್ಮಕ್ಕೆ ಸೇರಿದ್ದು ಈ ಬರವಣಿಗೆ ಸರಕುಗಳಲ್ಲಿ ಹೆಚ್ಚಿನವು ಹಾಳಾಗಿ ಹೋಗಿದ್ದು. 1870ರಲ್ಲಿ ಫ್ರೆಂಚ್ ವ್ಯಾಪಾರಿ ಹಾಗೂ ದರೋಡೆಕೋರ ಡುಬ್ರಾ ಟೊರ್ನಿಯನ್ನು ಚಿಲಿಯಾದ ಓ ಹಿಗ್ಗಿನ್ಸ್ ಹೆಸರಿನ ಸಣ್ಣ ಯುದ್ಧ ನೌಕೆಯನ್ನ ಅಧಿಕಾರಿಗಳಿಗೆ ರೋಂಗೋ ರೋಗ ಬರವಣಿಗೆಂತ ಒಂದು ದಂಡವೊಂದನ್ನ ಅಂದ್ರೆ ಒಂದು ಕೋಲನ್ನ ಉಡುಗೊರೆಯಾಗಿ ನೀಡಿದ. ಇದನ್ನ ಆತ ರಪನೋಯಿಯ ರಾಜಗೆ ಸೇರಿದಂತ ರಾಜದಂಡ ಅಂತಲೂ ಅದು ತನಗೆ ದಕ್ಕಿದೆ ಅಂತಲೂ ಹೇಳ್ಕೊಂಡಿದ್ದ. ಮಧ್ಯದಲ್ಲಿ ಸ್ವಲ್ಪ ಕಾಲ ಈ ದಂಡ ಎಲ್ಲಿತ್ತಂತಲೂ ಗೊತ್ತಾಗೋದಿಲ್ಲ. ಆದ್ರೆ 1876ರಲ್ಲಿ ಈ ದಂಡವನ್ನ ಸ್ಯಾಂಟಿಯಾಗೋದ ಮ್ಯೂಸಿಯಂ ನ್ಯಾಷನಲ್ ಡೆ ಹಿಸ್ಟರೀಸ್ ನ್ಯಾಚುರಲ್ ಮ್ಯೂಸಿಯಂಗೆ ಕೊಂಡೊಯ್ದು ಅಲ್ಲಿ ಇಡಲಾಯಿತು. ಇದು ಈಗ ಸ್ಯಾಂಟಿಯಾಗೋ ದಂಡ ಅಂತ ಬಹಳ ಪ್ರಸಿದ್ಧ ಆಗಿದೆ. ಇದಾದ 2 ವರ್ಷಗಳ ವೈಜ್ಞಾನಿಕ ಸಂಶೋಧನೆಯ ಅಂಗವಾಗಿ ನ್ಯೂಗಿನಿಯಾಕ್ಕೆ ಹೋಗಿದ್ದಂತಹ ರಷ್ಯಾದ ನೈಸರ್ಗಿಕ ವಿಜ್ಞಾನಿ ಮಿಖಲಕೋ ಮೆಕಲಯಿ ಮತ್ತೆ 1871ರಲ್ಲಿ ರೋಂಗೋ ರೋಂಗೋ ಲಿಪಿಯನ್ನು ನೋಡ್ತಕ್ಕಂಥ ಏಕೈಕ ಉದ್ದೇಶದಿಂದ ರಪನೋಯಿಗೆ ಈತ ಹೋಗಿದ್ದ. 1914 ಮತ್ತು 1915ರಲ್ಲಿ ಬ್ರಿಟಿಷ್ ದಂಪತಿಗಳಾದಂತಹ ಸೂರ್ಸ್ಬಿ ಮತ್ತೆ ಕ್ಯಾಥರಿನ್ ರೋಲ್ಸೈಡ್ಸ್ ಅಂತಕ್ಕಂಥ 2 ದಂಪತಿಗಳು ರೋಂಗೋ ರೋಂಗೋ ಇರ್ತಕ್ಕಂಥ ಕಲಾಕೃತಿಗಳನ್ನ ಅರಸ್ಕೊಂಡು ರಪನೋಯಿಗೆ ಭೇಟಿ ಇಟ್ಟಿದ್ರು. 1934-35ರಲ್ಲಿ ಸ್ವಿಸ್ ಮಾನವ ಶಾಸ್ತ್ರಜ್ಞರಾದಂತಹ ಆಲ್ಫ್ರೆಡ್ ಮೆಟ್ರಾಕ್ಟ್ ಮುಂದಾಳತ್ವದಲ್ಲಿ ಫ್ರಾಂಕೋ ಬೆಲ್ಜಿಯನ್ ತಂಡ ಕೂಡ ರೋಂಗೋ ರೋಂಗೋ ಲಿಪಿಯ ಮತ್ತು ಸಂಸ್ಕೃತಿಯ ಹಿನ್ನೆಲೆ ತಿಳಿಯೋದಕ್ಕೆ ರಪನೋಯಿಗೆ ಭೇಟಿ ಇಟ್ಟಿದ್ರು. ಈವರೆಗೆ ನಾವು ರೋಂಗೋ ರೋಂಗೋ ಲಿಪಿಯ ಮೂಲ ಮತ್ತು ಆಕರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಲಿಪಿಯಲ್ಲಿ ಏನ್ ಬರ್ತಿದೆ ಅಂತ ಓದ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ರೋಂಗೋ ರೋಂಗೋ ಲಿಪಿಯನ್ನು ಬರೆಯೋದಕ್ಕೆ ಹಲವು ಮಾಧ್ಯಮಗಳು ಬಳಕೆ ಆಗ್ತಾ ಇದ್ರು ಕೂಡ ಈಗ ಕಟ್ಟಿಗೆ ಮೇಲೆ ಏಣುಗಳನ್ನ ಮಾಡಿ ಒಂದೇ ರೀತಿಯಲ್ಲಿ ಮಟ್ಟಸಗೊಳಿಸ್ತಕ್ಕಂಥ ಮುಖದ ಮೇಲೆ ಇರ್ತಕ್ಕಂಥ ಬರವಣಿಗೆ ಮಾತ್ರ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ. ಕಟ್ಟಿಗೆ ನೈಸರ್ಗಿಕವಾದಂತಹ ಗಾಜು ಅಥವಾ ಶಾರ್ಕ್ ಮೀನಿನ ಹಲ್ಲುಗಳನ್ನ ಬಳಸಿ 1ರಿಂದ
1.5 ಸೆಂಟಿಮೀಟರ್ ಗಾತ್ರದ ಚಿತ್ರ ಸಂಕೇತಗಳನ್ನ ಕೊರೆಯಲಾಗೈತೆ. ಈಗ ಜಗತ್ತಿನಾದ್ಯಂತ ಖಾಸಗಿ, ಸರ್ಕಾರಿ, ಸಾರ್ವಜನಿಕ ಒಡೆತನದಲ್ಲಿ ರೋಂಗೋ ರೋಂಗೋ ಬರವಣಿಗೆ ಇರತಕ್ಕಂಥ ಸುಮಾರು 25 ಬಿಲ್ಲೆಗಳು, ದಂಡಗಳು ಮತ್ತು ಇತರ ಸಾಮಗ್ರಿಗಳು ದೊರಕಿದಾವೆ. ರಪನುಯಿ ಲಿಪಿಯ ಬಹುತೇಕ ಚಿತ್ರಗಳು ಮನುಷ್ಯರ ಆಕೃತಿಯ ವಿವಿಧ ಭಂಗಿಗಳಲ್ಲಿದ್ದಾವೆ. ಇವುಗಳಲ್ಲಿ ಕೆಲವು ಓದುಗರತ್ತ, ಕೆಲವು ಕಡೆ ಎಡ ಬಲ ಕಡೆಗೆ, ಹಾಗೇನೆ ಕೆಳಮುಖವಾಗಿ ಕೆಲವು ಕುಳಿತುಕೊಂಡಿದ್ದಾವೆ ಇದಾವೆ. ಕೆಲವು ಮಂಡಿಯೂರಿ ಕುಳಿತಕ್ಕಂಥ ಚಿತ್ರಗಳು, ಹಿಂದಕ್ಕೆ ಬಗ್ಗಿದಂತೆ ಇರ್ತಕ್ಕಂಥ ಚಿತ್ರಗಳು ಕೂಡ ಇದ್ದಾವೆ. ಇವು ಇವನ್ನ ಗಮನಿಸಿದ್ರೆ ಒಂದು ರೀತಿಯ ಕಾರ್ಟೂನ್ ಚಿತ್ರಗಳಂತೆ ನಮಗೆ ಕಂಡು ಬರ್ತವೆ. ಒಂದೇ ಫಲಕದಲ್ಲಿ ಒಂದೇ ಸಲ ಒಂದರ ನಂತರ ಒಂದರಂತೆ 3 ಸಲ ಕೆಲವು ಚಿತ್ರಗಳು ಪುನರಾವರ್ತನೆಯಾಗಿ ಬಂದಿದ್ದಾವೆ. ಇದರಲ್ಲಿ ಮೀನು, ಪಕ್ಷಿ ಮುಂತಾದಂಥ ಪ್ರಾಣಿಗಳ ರೂಪಾಂತರಗೊಂಡಂತಹ ಚಿತ್ರಗಳು ಕೂಡ ಇದ್ದಾವೆ. ವಿವಿಧ ಫಲಕಗಳ ಮೇಲೆ ಇರ್ತಕ್ಕಂಥ ಚಿತ್ರಗಳನ್ನು ನಾವು ಗಮನಿಸಿ ವಿಶ್ಲೇಷಣೆ ಮಾಡಿದ್ರೆ ಅವುಗಳಲ್ಲಿ ಹಲವಾರು ಸಂಕೇತಗಳ ಗುಂಪುಗಳು ನಿರ್ದಿಷ್ಟ ರೀತಿಯಲ್ಲಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂದು ಆಂತರಿಕ ಕ್ರಮಬದ್ಧ ರಚನೆ ಎದ್ದು ಕಾಣುತ್ತೆ. ಆದ್ರಿಂದ ಈ ಬರವಣಿಗೆ ಹಲವಾರು ನಿಯಮಗಳನ್ನ ಅನುಸರಿಸ್ತದೆ ಅಂತ ನಾವು ಸ್ಥೂಲವಾಗಿ ಹೇಳ್ಬೋದು. ಸ್ಯಾಂಟಿಯಾಗೋದ ಮ್ಯೂಸಿಯೋ ನ್ಯಾಷನಲ್ ಡೆ ಹಿಸ್ಟರಿಸ್ ನ್ಯಾಚುರಲ್ ಇರ್ತಕ್ಕಂಥ ದೊಡ್ಡ ದಂಡ 126 ಸೆಂಟಿಮೀಟರ್ ಉದ್ದ ಇದ್ದು 5 ಸೆಂಟಿಮೀಟರ್ ವ್ಯಾಸ ಹೊಂದಿದೆ. ಅತ್ಯಂತ ಸೂಚಿತ ಕೂಡ ಈ ದಂಡ ಇದೆ. ಇದರ ಮೇಲೆ 13 ಪೂರ್ಣವಾದಂತಹ ಸಾಲುಗಳು ಹಾಗೂ ಒಂದು ಅಂಶಿಕ ಸಾಲಿನಲ್ಲಿ ಬರೆಯಲ್ಪಟ್ಟಿದ್ದಾವೆ. ಸುಂದರವಾದಂತಹ ಚಿತ್ರೀಕರಣದಲ್ಲಿ ಒಟ್ಟು ಸರಿಸುಮಾರು 2320 ಚಿತ್ರ ಸಂಕೇತಗಳನ್ನ ಬಳಸಿ ಇದರ ಮೇಲೆ ಬರೆಯಲಾಗಿದೆ. ಇಲ್ಲಿ ರೋಮ್ ಮತ್ತು ಸೇಂಟ್ ಪೀಟರ್ಬರ್ಗ್ ನಲ್ಲಿ ಇರ್ತಕ್ಕಂಥ ಮರದ ಬಿಲ್ಲೆ ಹಾಗೂ ದೋಣಿ ಹುಟ್ಟುಗಳ ಮೇಲೆ ಕೂಡ ಇಂತಹದ್ದು ಬರವಣಿಗೆ ಇದ್ದು 1000ಕ್ಕೂ ಅಧಿಕ ಚಿತ್ರ ಸಂಕೇತಗಳು ಇದಾವೆ. ಸಣ್ಣ ಮೂರ್ತಿ ಮತ್ತು ಡಬ್ಬಿಗಳ ಮೇಲೆ ಕೂಡ ರೋಂಗೋ ರೋಂಗೋ ಬರವಣಿಗೆ ಕಾಣಿಸ್ಕೊಂಡಿದೆ. ಈ ವಸ್ತುಗಳ ಮೇಲೆ 7 ರಿಂದ 2920ರಷ್ಟು ಚಿತ್ರ ಸಂಕೇತಗಳನ್ನ ವಿದ್ವಾಂಸರು ಗುರುತಿಸಿದ್ದಾರೆ. ಈ ಸಂಕೇತಗಳಲ್ಲಿ ಹಲವಾರು ಘಟಕ ಮತ್ತು ಬಳ್ಳಿಗಳನ್ನು ಗುರುತಿಸಲಾಗಿದೆ. ಇವು ಸರಿಸುಮಾರು 15,000ಗಳಷ್ಟು ಇದಾವೆ ಅಂತ ಲೆಕ್ಕ ಮಾಡಲಾಗಿದೆ. ಲಿಪಿ ತಜ್ಞರು ವಿವಿಧ ಜಾಗಗಳಲ್ಲಿ ದಕ್ಕಿರತಕ್ಕಂಥ 3 ದಂಡಗಳಲ್ಲಿ ಒಂದೇ ಪಟ್ಟೆ ಇರೋದನ್ನ ಗುರುತಿಸಿ ಖಚಿತಪಡಿಸಿದ್ದಾರೆ. 1565ರಲ್ಲಿ ತಹ್ದೀದ್ ಯುಕ್ತದಲ್ಲಿದ್ದಂಥ ಜೌಸೆನ್ ರೋಂಗೋ ರೋಂಗೋ ಲಿಪಿಯನ್ನು ಓದೋ ಮಾಡಕ್ಕೆ ಪ್ರಯತ್ನ ಮಾಡಿ ಅದರ ಅಂಗವಾಗಿ ಔರಪೋನೋ ಹಿನಕೋಟೆ ಅಂತಕ್ಕಂಥ ಮೂಲ ನಿವಾಸಿನ ಪತ್ತೆ ಹಚ್ತಾನೆ. ಕಟ್ಟಿಗೆ ಮೇಲೆ ಶಾರ್ ಕಲ್ಲಿನಿಂದ ಚಿತ್ರಗಳನ್ನ ಹೇಗೆ ಕೆತ್ತಬೇಕಂತ ಇದನ್ನ ತಿಳಿದಿರ್ತದಾದ್ರೂ ಕೂಡ ಅದನ್ನ ಓದೋದು ಇದಕ್ಕೆ ಗೊತ್ತಿರಲ್ಲ. ರೋಂಗೋ ರೋಂಗೋ ಓದಬಲ್ಲ ಜಾಣರು ಎಲ್ಲರೂ ಪೆರುವಿನ ವ್ಯಾಪಾರಿಗಳಿಂದ ಬಂಧಿತರಾಗಿ ಗುಲಾಮರಾಗಿ ಮಾರಲ್ಪಟ್ಟಿದ್ದಾರೆ ಅಂತ ತಿಳಿದು ಬರುತ್ತೆ. ಇಲ್ಲಿಗೆ ತನ್ನ ಹುಡುಕಾಟವನ್ನು ನಿಲ್ಲಿಸದೆ ಜೌಸನ್ ರಪನುಯಿ ಲಿಪಿ ಓದಬಲ್ಲ ಮೆಟೆರೋ ಅಂತಕ್ಕಂಥ ಒಬ್ಬ ಕೂಲಿಯಾಳನ್ನ ಪತ್ತೆ ಹಚ್ತಾನೆ. ಮೊಟೆರೋ ರೋಂಗೋ ರೋಂಗೋ ಬರವಣಿಗೆ ಇದ್ದ ದಂಡವನ್ನ ಹಲವಾರು ಬಾರಿ ತಿರುಗಿಸಿ ಅದರ ಬರವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹುಡುಕಿ ನಂತರ ಅದರ ಪಠ್ಯವನ್ನ ಪಠಣ ಮಾಡಕ್ ತೊಡಗುತ್ತಾನೆ. ದಂಡದ ಮೇಲಿರ್ತಕ್ಕಂಥ ಬರವಣಿಗೆ ಸಾಗುವ ದಿಕ್ಕು ಸಹ ಬಹಳ ವಿಶಿಷ್ಟವಾಗಿರುತ್ತೆ. ಮೊದಲ ಸಾಲಿನಲ್ಲಿ ಪ್ರಾರಂಭಿಸಿ ಅದರ ಕೊನೆ ತಲುಪಿದಾಗ ದಂಡವನ್ನ 180 ಡಿಗ್ರಿ ಅಂದ್ರೆ ಒಂದು ಸುತ್ತು ತಿರುಗಿಸಿ 2ನೇ ಸಾಲನ್ನ ಓದಬೇಕಾಗಿರುತ್ತೆ. ಅಂದ್ರೆ ಬೆಸಸಂಖ್ಯೆಯ ಸಾಲುಗಳಲ್ಲಿ ಲಿಪಿ ನೇರವಾಗಿದ್ರೆ ಸಮಸಂಖ್ಯೆಯ ಸಾಲುಗಳಲ್ಲಿ ಅದು ಪ್ರತಿಬಿಂಬದಂತೆ 180 ಡಿಗ್ರಿಗೆ ತಿರುಗಿರುತ್ತೆ. ಮಟೆರೋ ಓದ್ತಾ ಇರ್ಬೇಕಾದ್ರೇನೆ ಅದರ ಪಠಣವನ್ನ ಜೌಸೆನ್ ಬರ್ಕೊಳ್ತಾನೆ. ಅದರ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಜೌಸೆನ್ ಯತ್ನ ಮಾಡ್ತಾನೆ. ಮೆಟ್ರೋ ಓದಿಕ್ಕೆ ಬಹಳ ವಿಚಿತ್ರವಾಗಿರುತ್ತೆ. ಅದು ರಾಜ, ಆತ ನೀರಿಗೆ ಹೋದ, ಹಣ್ಣು ಬಿಟ್ಟು ಮರದ ಕೆಳಗೆ ಮಲಗಿದ್ದಾನೆ, ಮರಳಿನ ಮೇಲೆ ಕುಪ್ಪಳಿಸ್ತಾ ಹೀಗೆ ಓದ್ತಾ ಹೋದಂತೆ ಜೌಸೆನ್ಗೆ ಈ ಓದಿಕೆ ಎಲ್ಲ ಅರ್ಥಹೀನ ಅಂತ ಪಾಸವಾಗ್ತಾ ತೊಡಗುತ್ತೆ. ಮೆಟ್ರೋಗೆ ರೋಂಗೋ ರೋಂಗೋ ತಿಳಿದಿರೋದಿಲ್ಲ. ರೋಂಗೋ ರೋಂಗೋ ಚಿತ್ರಮಯ ಲಿಪಿ ಆಗಿರೋದ್ರಿಂದ ಮೊಟೆರೋ ಆ ಚಿತ್ರಗಳನ್ನ ನೋಡ್ತಾ ಅದರ ಅರ್ಥಗಳನ್ನ ತಾನೇ ಕಲ್ಪಿಸ್ಕೊಳ್ಕೊಳ್ತಾ ತನ್ನದೇ ಆದ ಓದಿಕೆನ ನೀಡುತ್ತಾನೆ. ಆದ್ರಿಂದ ರಾಜ ಬಂದ, ಕೊಳದ ಸಮೀಪದಲ್ಲಿ ಮಲಗಿದ್ದಾನೆ, ಹಕ್ಕಿ ಮೀನನ್ನು ಹಿಡಿದಿದೆ, ಇಂತಹ ಕಿಂಚಿತ್ತೂ ಸಂಬಂಧ ಇರದೇ ಇರತಕ್ಕಂಥ ಸಂದರ್ಭಗಳು ಓದಿಕೆಯಲ್ಲಿ ದಕ್ಕಿರ್ತವೆ. ಆಕಾಶದಲ್ಲಿ ವಿವಿಧ ಆಕಾರಗಳಲ್ಲಿ ಇರ್ತಕ್ಕಂಥ ಮೋಡಗಳನ್ನು ನೋಡ್ತಾ ಆ ಮೋಡಗಳು ನಮಗೆ ಕಂಡು ಬಂದ ರೀತಿಯಲ್ಲಿ ನಾವು ವಿವರಣೆ ನೋಡುವಂತೆ ನೀಡಿದಾಗ ಏನ್ ದಕ್ಕುತ್ತೋ ಅಂತಹದೇ ಓದಿಕೆ ಮೆಟ್ರೋನಿಂದ ಬಂದಿರುತ್ತೆ. ಆದ್ರೆ ಏನಾದ್ರೂ ಆಗಲಿ ಅಂತೇಳಿ ನಿಶ್ಚಯ ಮಾಡಿಕೊಂಡು ಮೆಟ್ರಿಕೋ ಓದಿಕೆ ನೀಡಿದಂತೆಯೇ ಅದರ ವಿವರಣೆಯನ್ನ ಪ್ರತಿನಿಧಿಸ್ತಕ್ಕಂಥ ಚಿತ್ರಲಿಪಿಯ ಸಂಕೇತಗಳನ್ನ ಬರ್ಕೊಳ್ತಾ ಹೋಗಿರ್ತಾನೆ ಜೌಸೆನ್. ಅಂತಿಮದಲ್ಲಿ ಆ ಓದಿಕೆ 230 ಪುಟಗಳನ್ನ ಮೀರುತ್ತೆ. ಚಿತ್ರ ವಿವರಣೆಗಳಿಂದ ತುಂಬಿ ತುಳುಕ್ತಾ ಇದ್ದಂತ ಈ ಅರ್ಥಪ್ರತಿಯನ್ನ ಯಾರು ಪ್ರಕಟಿಸೋದಕ್ಕೆ ಮುಂದೆ ಬರೋಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಅದರಲ್ಲಿ ಇರ್ತಕ್ಕಂಥ ಚಿತ್ರಗಳು ಎಲ್ಲವನ್ನು ಮುದ್ರಿಸೋದಕ್ಕೆ ಹೊಚ್ಚುಗಳನ್ನು ಮಾಡ್ತಕ್ಕಂಥದ್ದು ಬಹಳ ದುಬಾರಿ ಕೆಲಸ ಆಗಿರುತ್ತೆ. ಪುಸ್ತಕದ ಬೆಲೆನೂ ಬಹಳ ಹೆಚ್ಚಿಗೆ ಇಡಬೇಕಾಗಿರುತ್ತೆ. ಅಂತಹ ದುಬಾರಿ ಪುಸ್ತಕ ಮಾರಾಟ ಆಗುತ್ತೋ ಇಲ್ಲ ಅಂತಕ್ಕಂಥ ಅಳುಕು ಕೂಡ ಪ್ರಕಾಶಕರನ್ನ ಕಾಡುತ್ತೆ. ಇದರಿಂದಾಗಿ ಜೌಸೆನ್ ಪುಸ್ತಕ
ಹಸ್ತಪ್ರತಿ ಸ್ಥಿತಿನಲ್ಲಿ ಉಳಿಯುತ್ತೆ. ನಂತರ ದಿನಗಳಲ್ಲಿ ಈ ಲಿಪಿಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲರೂ ಈ ಹಸ್ತಪ್ರತಿಗೆ ಮೊರೆ ಹೋಗಿದ್ದಾರೆ. 1892ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯ ಕೆರೋಲ್ ಅಂತಕ್ಕಂಥ ಒಬ್ಬ ಡಾಕ್ಟರು, ಅಂದ್ರೆ ಒಬ್ಬ ವೈದ್ಯ, ಜರ್ನಲ್ ಆಫ್ ದಿ ಪಾಲಿನೇಷಿಯನ್ ಸೊಸೈಟಿ ಪತ್ರಿಕೆಯಲ್ಲಿ ರೋಂಗೋ ರೋಂಗೋ ಲಿಪಿಯ ಓದಿಕೆಯನ್ನ ಪ್ರಕಟ ಮಾಡ್ತಾನೆ. ಈತನ ಬಿಡಿಸಿಕೆ 2 ಸಂಚಿಕೆಗಳಲ್ಲಿ ಮೂಡಿ ಬರುತ್ತೆ. ಈ ಓದಿಕೆಯ ಮೇಲೆ ವಿದ್ವಾಂಸರಿಗೆ ಬಹಳ ಸಂಶಯ ಮೂಡುತ್ತೆ. ಬಂದು ಅದಕ್ಕೆ ಸ್ಪಷ್ಟತೆ ನೀಡಬೇಕಂತ ಕೆರೋಲ್ಗೆ ಒತ್ತಾಯಿಸ್ತಾನೆ. ಕೆರೋಲ್ ಇದಕ್ಕೆ ಉತ್ತರ ಕೊಡೋದಿಲ್ಲ. 1886ರಲ್ಲಿ ವಿಲಿಯಂ ಥಾಮ್ಸನ್ ಅಂತಕ್ಕಂಥ ಒಬ್ಬ ಹವ್ಯಾಸಿ 11 ದಿನಗಳ ಕಾಲ ರಪನೋಯಿ ದ್ವೀಪಗಳಲ್ಲಿರ್ತಾನೆ. ರಪನೋಯಿ ಮೂಲ ನಿವಾಸಿಗಳ ಧರ್ಮ ನಂಬಿಕೆಗಳನ್ನ ಕುರಿತಾಗಿ ಭಾರಿ ಮಾಹಿತಿ ಸಂಗ್ರಹಿಸ್ತಾನಾದ್ರೂ ಕೂಡ ಅದು ರೋಂಗೋ ರೋಂಗೋ ಲಿಪಿಯನ್ನು ಬಿಡಿಸೋದಕ್ಕೆ ಯಾವುದೇ ನೆರವನ್ನ ನೀಡೋದಿಲ್ಲ. 1958ರಲ್ಲಿ ಜರ್ಮನಿಯ ಜನಾಂಗೀಯ ಶಾಸ್ತ್ರಜ್ಞರಾದಂತಹ ಥಾಮಸ್ ಬಾರ್ತೆಲ್ ಗ್ರುಂಡಲಗೆನ್ಸಾರ್ ಎಂಟಜಿಗರಿಕ್ ಡೆಲ್ ಓಸ್ಟರೀಸ್ ಸೆಲ್ಫಿಶ್ ಅಂತಕ್ಕಂಥ ಕೃತಿಯಲ್ಲಿ ರಪನೋಯಿ ಬರವಣಿಗೆಯ ಸಮಗ್ರ ಪಠ್ಯವನ್ನು ಪ್ರಕಟ ಮಾಡ್ತಾನೆ. ಇದರಲ್ಲಿ ರೋಂಗೋ ರೋಂಗೋ ಲಿಪಿಯ ಪ್ರತಿ ಸಂಕೇತವನ್ನ ಕ್ರಮಬದ್ಧವಾಗಿ ಜೋಡಿಸಿ ವೈಜ್ಞಾನಿಕವಾಗಿ ಗುರುತಿನ ಸಂಖ್ಯೆಗಳನ್ನು ನೀಡ್ತಾ ಈತ 1958ರ ಸೈಂಟಿಫಿಕ್ ಅಮೆರಿಕನ್ ಪತ್ರಿಕೆ ಜೂನ್ ಸಂಚಿಕೆಯಲ್ಲಿ ದಿ ಟಾಕಿಂಗ್ ಬೋರ್ಡ್ಸ್ ಆಫ್ ಈಸ್ಟರ್ ಐಲ್ಯಾಂಡ್ ಅಂತಕ್ಕಂಥ ಒಂದು ಲೇಖನವನ್ನ ಪ್ರಕಟಣೆ ಮಾಡ್ತಾನೆ. ರಪನೋಯಿ ಲಿಪಿಯನ್ನ ಹೇಗೆ ಬಿಡಿಸಲಾಯಿತು, ಹೇಗೆ ಓದಲಾಯಿತು ಅಂತ ತಿಳಿಬೇಕು ಅಂತೇಳಿ ವಿದ್ವಾಂಸರು ಒತ್ತಾಯ ಮಾಡಿಕೊಡ್ತಾರೆ. 1865ರಲ್ಲಿ ರಪನೋಯಿಯ ಮೂಲ ನಿವಾಸಿ ಮೆಟ್ರೋ ಓದಿದಾಗ ಜೌಸನ್ ಮಾಡಿಕೊಂಡಿದ್ದಂಥ ಹಸ್ತಪ್ರತಿಯೇ ಥಾಮಸ್ ಬಾರ್ತಲ್ ಓದಿಕೆಯ ಮೂಲ ತಳಹದಿ ಆಗಿರುತ್ತೆ. 1892ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯ ಕೆರೋಲ್ ಅಂತಕ್ಕಂಥ ವೈದ್ಯ ಜರ್ನಲ್ ಆಫ್ ದಿ ಪಾಲಿನೇಷನ್ ಸೊಸೈಟಿ ಪತ್ರಿಕೆಯಲ್ಲಿ ರೋಂಗೋ ರೋಂಗೋ ಲಿಪಿಯನ್ನ ಬಿಡಿಸ್ತೀನಿ ಅಂತ ಹೇಳಿ ನಂತರ ದಿನಗಳಲ್ಲಿ ಹಿಂಜರಿದಿರೋದು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇದಾದ 103 ವರ್ಷಗಳ ನಂತರ 1995ರಲ್ಲಿ ಇದೇ ಪತ್ರಿಕೆಯಲ್ಲಿ ಡಾಕ್ಟರ್ ಫಿಸ್ಕರ್ ಪ್ರಕಟ ಮಾಡಿರ್ತಕ್ಕಂಥ ಒಂದು ಲೇಖನದಲ್ಲಿ ರೋಂಗೋ ರೋಂಗೋ ಲಿಪಿಯನ್ನ ನಾನು ಬಿಡಿಸಿದ್ದೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿರ್ತಾನೆ. ತಕ್ಷಣವೇ ಈ ವರದಿ ನೇಚರ್ ಪತ್ರಿಕೆಯ 18 ಜನವರಿ 1996 ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಉಲ್ಲೇಖದೊಂದಿಗೆ ಬೆಳಕು ಕಾಣುತ್ತೆ. ತಕ್ಷಣವೇ ಇತರ ವಿದ್ವಾಂಸರು ಫಿಸ್ಕರ್ ಓದಿರೋದಲ್ಲಿರ್ತಕ್ಕಂಥ ಸಂಸ್ಕೃತಿ, ನಂಬಿಕೆ, ಧರ್ಮಗಳು ರಪನೋಯಿ ಲಿಪಿಯಲ್ಲಿ ಕಂಡು ಬಂದಿಲ್ಲ, ಫಿಸ್ಕರ್ ಓದಿರೋದು ಎಲ್ಲ ಒಂದು ಕಟ್ಟುಕತೆ ಅಂತ ಎತ್ತಿ ತೋರಿಸ್ತಾರೆ. ರೋಂಗೋ ರೋಂಗೋ ಲಿಪಿಯನ್ನು ಬಿಡಿಸಲು ಯತ್ನಿಸ್ತಕ್ಕಂಥ ವಿದ್ವಾಂಸರು ಅಂತಹ ಇನ್ನೊಂದು ಲಿಪಿ ಜಗತ್ತಿನಲ್ಲಿ ಎಲ್ಲಿಯಾದರೂ ಯಾವ ಮೂಲೆಯಲ್ಲಿಯಾದರೂ ಇರಬಹುದೇ ಅಂತ ಹುಡುಕಾಡಿ ನಿರಾಶರಾಗಿದ್ದಾರೆ. 1930ರಲ್ಲಿ ಪ್ಯಾರಿಸ್ನಲ್ಲಿದ್ದಂತಹ ಹಂಗರಿ ಮೂಲದ ಗಿಲಾಮೆಡೆ ಹಿಡಿಸಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿಂಧೂ ಲಿಪಿ ಹಾಗೂ ರೋಂಗೋ ರೋಂಗೋ ಲಿಪಿನಲ್ಲಿ 130ಕ್ಕೂ ಹೆಚ್ಚು ಅಧಿಕ ಸಂಕೇತಗಳ ನಡುವೆ ಸಾಮ್ಯತೆ ಇದೆ ಅಂತ ಹೋಲಿಕೆ ಇರೋದನ್ನ ತೋರಿಸ್ತಾನೆ. ಇದು ವಿದ್ವಾಂಸರಲ್ಲಿ ಒಂದು ದಶಕಕ್ಕೂ ಹೆಚ್ಚಿನ ಕಾಲ ಚರ್ಚೆಯ ವಿಷಯ ಆಗಿರುತ್ತೆ. ಈ 2 ಪ್ರದೇಶಗಳ ನಡುವೆ ಇರತಕ್ಕಂಥ 20,000 ಕಿಲೋಮೀಟರ್ ಅಧಿಕವಾದಂತಹ ದೂರ, ದುರ್ಗಮತೆ, ಕಾಲಗಳ ಮಧ್ಯದ ವ್ಯತ್ಯಾಸವನ್ನ ಗಮನಿಸಿ ಈ ವಾದವನ್ನ ವಿದ್ವಾಂಸರು ತಿರಸ್ಕಾರ ಮಾಡ್ತಾರೆ. ಚಿಲಿ, ಪಾಲಿನೇಷಿಯಾ, ಜರ್ಮನ್, ವೈಕಿಂಗ್, ಮರ್ಯಾದ ಭೂಖಂಡ, ಲಿಮೂರಿಯಾ, ಅನ್ಯಜೀವಿಗಳ ಸಂಪರ್ಕ, ಹೀಗೆ ನಾನಾ ಬಗೆಯಲ್ಲಿ ಈ ಲಿಪಿಯನ್ನ ಸಂಬಂಧಗೊಳಿಸೋದಕ್ಕೆ ಹಲವಾರು ಜನ ಪ್ರಯತ್ನ ಮಾಡಿದ್ದಾರೆ. ಈ ರೀತಿಯಲ್ಲಿ ರೋಂಗೋ ರೋಂಗೋ ಲಿಪಿಯನ್ನು ಬಿಡಿಸೋದಕ್ಕೆ ಈವರೆಗೆ ಮಾಡಿರ್ತಕ್ಕಂಥ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ದಾವೆ. ಮಮಾರಿ ಅಂತ ಕರೆಯಲಾಗ್ತಾ ಇರ್ತಕ್ಕಂಥ ಒಂದು ಫಲಕದ ಮೇಲೆ ಇರ್ತಕ್ಕಂಥ ಮೊದಲು 2.5 ಸಾಲುಗಳಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತ ವಿವರಗಳಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದನ್ನ ಭಾರತದಲ್ಲಿ ಮೊದಲ ಬಾರಿಗೆ ಗುರುತಿಸಿರ್ತಾನೆ. ಆದ್ರೆ ಇದರ ಪಠ್ಯವನ್ನು ಓದೋದಕ್ಕಾಗ್ಲಿ ಅಥವಾ ಅರ್ಥೈಸಿಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗಿರೋದಿಲ್ಲ. 1886ರಲ್ಲಿ ರಪನೋಯಿಗೆ ಭೇಟಿ ನೀಡಿದಂತ ವಿಲಿಯಂ ಥಾಮ್ಸನ್ ಅದೇ ವರ್ಷ ಅಮೆರಿಕನ್ ನ್ಯಾಷನಲ್ ಮ್ಯೂಸಿಯಂ ವತಿಯಿಂದ ಡೆ ಪಿಟೋಕೆ ಹನುಮ ಆರ್ ಈಸ್ಟರ್ ಐಲ್ಯಾಂಡ್ ಅಂತಕ್ಕಂಥ ಬಿಡಿಲೇಖನವನ್ನ ಪ್ರಕಟ ಮಾಡ್ತಾನೆ. ಇದರಿಂದ 27 ನವೆಂಬರ್ 1886 ರಪನೋಯಿಯ ಮೂಲ ನಿವಾಸಿಗಳು ಕೊಕೊರೆ ಹೆತಹಿ ಅಂತ ಕರಿತಾ ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಥಾಮ್ಸನ್ ರಪನೋಯಿನಲ್ಲಿ ತಿಂಗಳುಗಳ ಹೆಸರು ಹಾಗೂ ದಿನಾಂಕಗಳ ನಡುವಿನ ಕ್ಯಾಲೆಂಡರ್ ಯಾವ ದಿನಗಳೊಂದಿಗೆ ಹೋಲ್ತೇವೆ ಅಂತೇಳಿ ಸಹ ದಾಖಲೆ ಮಾಡಿದ್ದಾನೆ. ಮಮಾರಿ ಫಲಕಗಳ ಮೇಲೆ ಇರ್ತಕ್ಕಂಥ ಚಂದ್ರಮಾನ ಪಂಚಾಂಗ ಹಾಗೂ ಥಾಮ್ಸನ್ ತಿಳಿಸ್ತಕ್ಕಂಥ ದಿನಗಳನ್ನ ಪರಸ್ಪರ ಹೋಲಿಕೆ ಮಾಡಿ ರಪನೋಯಿ ಲಿಪಿಯನ್ನು ಬಿಡಿಸೋದಕ್ಕೆ ಸಾಧ್ಯ ಅಂತ ಕೆಲವರು ವಾದ ಮಾಡಿದ್ದಾರೆ. ಸಾಂಪ್ರದಾಯಿಕವಾದ ರಪನೋಯಿ ಪಂಚಾಂಗದ 1885 ಮತ್ತು 1886ನೇ ವರ್ಷದಲ್ಲಿ 13 ತಿಂಗಳುಗಳಿದ್ದಾವೆ. 1885 ಹಾಗೂ 1886ರಲ್ಲಿ ಚಂದ್ರನ ಪ್ರಾವಸ್ಥೆಗಳನ್ನ ಅಂದ್ರೆ ಫೇಸಸ್ನ ಲೆಕ್ಕ ಹಾಕಿ ರಪನೋಯಿ ಪಂಚಾಂಗಗಳನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯ. ಮುಂದೊಂದು ದಿನ ತಿಂಗಳುಗಳ ಹೆಸರಿನಿರ್ತಕ್ಕಂಥ ಅಥವಾ 13ನೇ ತಿಂಗಳು ಬರ್ತಕ್ಕಂಥ ವರ್ಷವನ್ನ ಲೆಕ್ಕ ಹಾಕ್ತಕ್ಕಂಥ ವಿಧಾನ ನಿರ್ತಕ್ಕಂಥ ಇನ್ನು ಯಾವ್ದಾದ್ರು ಫಲಕ ಸಿಗಬಹುದು. ಆಗ ರೋಂಗೋ ರೋಂಗೋ ಲಿಪಿಯನ್ನು ಬಿಡಿಸ್ತಕ್ಕಂಥ ಒಂದು ಸಾಧ್ಯತೆ ತೆರೆದುಕೊಂಡಂತಾಗುತ್ತೆ ಅಂತ ಕೆಲವರು ವಿದ್ವಾಂಸರು ಭಾವಿಸಿದ್ದಾರೆ. ಹಾಗಾದ್ರೆ ರೋಂಗೋ ರೋಂಗೋ ಎಷ್ಟು ಪ್ರಾಚೀನ, ಅದರ ಬರವಣಿಗೆ ಇರ್ತಕ್ಕಂಥ ಕಲಾಕೃತಿಗಳು, ಫಲಕಗಳು, ದಂಡಗಳು
ಯಾವ ಕಾಲಾವಧಿಗೆ ಸೇರಿದವು? ರೋಂಗೋ ಬರಹದ ಉಗಮ ವಿಕಾಸ ಹೇಗಾಯಿತು? ಈ ಬರಹಗಳಲ್ಲಿ ಏನಿದೆ? ಇದನ್ನ ಬರೆದವರು ಯಾರು? ಯಾಕೆ ಬರೆದ್ರು ಅಂತಕ್ಕಂಥ ಪ್ರಶ್ನೆಗಳು ಒಂದರ ನಂತರ ಒಂದು ನನಗೆ ಎದುರಾಗ್ತವೆ. ಕಾರ್ಬನ್ ತೇಜೀಕರಣದ ಫಲಿತಾಂಶಗಳು ಸಾಮಾನ್ಯ ಶಕೆ 4ರ ಶತಮಾನದ ಮೊದಲ ಬಾರಿಗೆ ಇಲ್ಲಿಗೆ ಜನ ಬಂದು ನೆಲೆಸಿರ್ತಕ್ಕಂಥ ಸಾಧ್ಯತೆಗಳ ಹತ್ರ ಕೈ ತೋರಿಸ್ತಾ ಇದ್ದಾವೆ, ಬೆಳಕು ತೋರಿಸ್ತಾ ಇದ್ದಾರೆ. ಕೆಲವು ವಿದ್ವಾಂಸರು ರೋಂಗೋ ಲಿಪಿಯ ಉಗಮವನ್ನ ಸಾಮಾನ್ಯ ಶಕೆ 400ರಿಂದ 800 ಅವಧಿಗೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಾಲಿನೇಷಿಯಾದ ಇತರ ಪ್ರದೇಶಗಳಲ್ಲಿ ಈ ಲಿಪಿಯ ಮೂಲ ಹುಡುಕೋದಕ್ಕೆ ಯತ್ನ ಮಾಡಿ ಹಲವಾರು ಸಾಧ್ಯತೆಗಳನ್ನು ಸೂಚಿಸಿದ್ದಾರೆ. ಆದರೆ ಇವು ಯಾವುವು ಕೂಡ ವಿದ್ವತ್ ವಲಯದಲ್ಲಿ ಮನ್ನಣೆಯನ್ನ ಗಳಿಸಿಲ್ಲ. ಫಿಸ್ಕರ್ನಂತಹ ಸಂಶೋಧಕರು ರೋಂಗೋ ಪ್ರಾಚೀನ ಲಿಪಿನೇ ಅಲ್ಲ ಅಂತಾರೆ. 1770ರಲ್ಲಿ ಇತಿಹಾಸದಲ್ಲಿ 2ನೇ ಬಾರಿಗೆ ರಪೋನಿಗಳಿಗೆ ಭೇಟಿ ನೀಡಿದಂತಹ ಸ್ಪೇನ್ ನಾವಿಕರು ಆ ದ್ವೀಪವನ್ನ ತಮ್ಮ ರಾಜನ ಅಧಿಪತ್ಯವಾದ ಒಳಗಡೆ ತಂದ್ರು. ಅದಕ್ಕಾಗಿ ತಾವೇ ಒಂದು ಕರಾರು ಪತ್ರವನ್ನ ಸಿದ್ಧಪಡಿಸಿ ರಪನೋಯಿ ದ್ವೀಪ ಮೂಲ ನಿವಾಸಿಗಳ ಒಪ್ಪಂದದ ಕುರಿತಾಗಿ ಸಹಿ ಮಾಡುವಂತೆ ಪ್ರೇರೇಪಣೆ ಮಾಡಿದ್ರು. ಆಗ ಹಾಳೆಯ ಮೇಲೆ ತಾವು ಲೇಖನಿ ಹಾಗೂ ಮಸಿಯಿಂದ ಚಿತ್ರ ಮೂಡಿಸೋದನ್ನ ಕಂಡು ರಪನೋಯಿ ಮೂಲ ನಿವಾಸಿಗಳು ಸೋಜಿಗಪಟ್ಟಿದ್ರು. ಸ್ಪೇನಿನ ನಾವಿಕರು ರಪನೋಯಿಯನ್ನ ತೊರೆದು ಹೋದ ನಂತರ ಅವರನ್ನ ಅನುಕರಿಸಿ ಅಲ್ಲಿನ ಮೂಲ ನಿವಾಸಿಗಳು ತಮ್ಮದೇ ಆದ ಚಿತ್ರಗಳನ್ನ ಬರೆಯತೊಡಗಿದ್ರು. ಹೀಗೆ ಬರೆಯಲು ಯತ್ನಿಸಿದಾಗ ಆ ದ್ವೀಪದಲ್ಲಿದ್ದಂತಹ ಬಂಡೆಗಳ ಮೇಲಿನ ಕಲಾಕೃತಿಗಳು ಅವರಿಗೆ ಪ್ರೇರೇಪಣೆಯಾದವು. ಇದು ಮುಂದೆ ರೋಂಗೋ ಲಿಪಿಯ ಉಗಮ ಮತ್ತು ವಿಕಾಸಕ್ಕೆ ಕಾರಣ ಆಯಿತು. ರೋಂಗೋ ಲಿಪಿ ಕೇವಲ 3 ತಲೆಮಾರುಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿತ್ತು. ಇದರ ಅವಧಿ 1770ರಿಂದ 1860 ಅಂತ ಫಿಸ್ಕರ್ ವಾದ ಮಾಡಿದ್ದಾರೆ. ರಪನೋಯಿ ಸಮುದಾಯ 1860ರಲ್ಲಿ ಅವನತಿ ಹೊಂದತಕ್ಕಂಥ ವೇಳೆಗೆ ಆಗಲೇ ಅವರು ತಮ್ಮ ಧರ್ಮ, ನಂಬಿಕೆ ಇತ್ಯಾದಿಗಳನ್ನ ರೋಂಗೋ ಬಳಸಿ ಹಲಗೆ ದಂಡೆಗಳ ಮೇಲೆ ಕೆತ್ತಿದ್ರು. 19ನೇ ಶತಮಾನದ ಮೊದಲ ಅರ್ಧದಲ್ಲಿ ರೋಂಗೋ ರಪನೋಯಿಯ ಪ್ರಧಾನ ಸೃಜನಶೀಲ ಚಟುವಟಿಕೆ ಆಗಿತ್ತು ಅಂತ ಈಗ ಹೇಳಲಾಗ್ತಾ ಇದೆ. ರೋಂಗೋ ಲಿಪಿ ತನ್ನ ಗುಟ್ಟನ್ನ ಬಿಟ್ಟುಕೊಡದೆ ಇರೋದರ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ನಾವು ಹೇಳಿ ಮುಗಿಸಬಹುದು. ರೋಂಗೋ ಈಜಿಪ್ತಿನ ಪವಿತ್ರ ಲಿಪಿ, ಸುಮೇರಿಯಾದ ಮನುಚ ಲಿಪಿ, ಕ್ರೆಟೆಯಾದ ಲೀನಿಯರ್ ಬಿ ಮತ್ತು ಇಟಲಿಯ ಎಟ್ರಸ್ಕನ್ಗಳಂತೆ ರಾಜರುಗಳಿಂದ ಪೋಷಿಸಲ್ಪಟ್ಟ ಪ್ರಾಚೀನವಾದ ಸಂಸ್ಕೃತಿಯನ್ನ ಪ್ರತಿನಿಧಿಸತಕ್ಕಂಥ ಲಿಪಿ ಅಲ್ಲ. ಸಿಂಧೂ ಲಿಪಿಯಂತೆ 10 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವಿಶಾಲವಾದ ಪ್ರದೇಶದ ಹಿನ್ನೆಲೆ ಆಗಲಿ, ಅದರಂತೆ ಮುಂದುವರೆದ ನಾಗರಿಕತೆಯ ಹೆಮ್ಮೆ ಆಗಲಿ ರೋಂಗೋಗೆ ಇಲ್ಲ. ಇವುಗಳಂತೆ ಇದು ಪ್ರಾಚೀನವೂ ಅಲ್ಲ. ಜಗತ್ತಿನ ಇತರ ಲಿಪಿಗಳ ಎದುರು ಇದು ಮಗುವಿನಂತೆ ಕಾಣ್ತಾ ಇದೆ. ಆದರೂ ಕೂಡ ರೋಂಗೋ ಜಗತ್ತಿನ ಗೂಢ ಲಿಪಿಗಳ ಪಟ್ಟಿನಲ್ಲಿ ತನ್ನದೇ ಆದ ಸ್ಥಾನವನ್ನ ಗಳಿಸಿಕೊಂಡಿದೆ. ಮುಂದಿನ ವಿಡಿಯೋಗಳಲ್ಲಿ ಇಂತಹ ನಿಗೂಢ ಲಿಪಿಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ. ವಂದನೆಗಳೊಂದಿಗೆ.